ಯೂಶುವಲ್ ಇಟ್ಸ್ ಯುವರ್ಸ್ ಕಾರ್ತಿಕ್. ಸೊ ಶುಕ್ರವಾರ ಹಬ್ಬದ ಶುಭಾಶಯಗಳನ್ನ ಹೇಳ್ತಾ, ಸೊ ಸರ್ಕಾರ ಈ ಮೇನ್ ಬಂದರೆ 30 ವರ್ಷ, 3 ವರ್ಷ ಆಗುತ್ತೆ. ಸೊ 30 ವರ್ಷಕ್ಕೆ ಅವರು ಬರದೇ ಇರೋ ರೀತಿ ಅವ್ರನ್ನೇ ಮಾಡ್ಕೊಂಡಿದ್ದಾರೆ. ಸೊ ಒನ್ಸ್ ಅಗೈನ್ ಯಾವ್ಯಾವ ಮಂತ್ರಿದು ಏನೇನು ಕತೆ, ಏನು ಎತ್ತ ಎಲ್ಲವನ್ನು ಹೇಳ್ತಾ ಹೋಗ್ತಾ ಇದ್ದೀನಿ. ಅಂದರೆ ಅವ್ರಿಗೆ ಏನು ಅಂಕ ಕೊಡ್ಬೋದು, ಏನು ಎತ್ತ ಅಂದರೆ ಮಂತ್ರಿಗಳ ಮೌಲ್ಯಮಾಪನ, ಸರ್ಕಾರದ ಮೌಲ್ಯಮಾಪನ ಅಂತ ಹೇಳ್ತಾ. ಸೊ ಫಸ್ಟು ಯಾರಪ್ಪ ಏನು ಅಂದರೆ ಸೋಕಾಲ್ಡ್ ಮಂಡ್ಯದ ಉಸ್ತುವಾರಿ ಚಂಗುಲಿ ಚಲುವ ಅಲಿಯಾಸ್ ಚಲುವರಾಯ ಸ್ವಾಮಿ ಅಲಿಯಾಸ್ ಕೃಷಿ ಸಚಿವ. ನಾನು ಏನು ತಂದೆ, ನಾನು ಕೃಷಿ ಕಾಲೇಜ್ ತಂದೆ. ನಾನು ಏನು ಮಾಡಿದೆ, ನಾನು ಏನೂ ಮಾಡಿಲ್ಲ. ಸೊ ಕೃಷಿ ಖಾತೆ ಹೊಂದಿರತಕ್ಕಂಥ ನಿಮ್ಮ ಹೆಮ್ಮೆಯ ಸೋಕಾಳ್ ದುರಾಂಕಾರದ ಸ್ವಾಮಿ ಅಲಿಯಾಸ್ ಚಂಗುಲಿ ಚಲುವ ಅಲಿಯಾಸ್ ಸುಮಾರು ಮನೆಗಳನ್ನ ಹಾಳು ಮಾಡಿದಂಥ ಮಂಡ್ಯದ ವೀರಾದಿ ವೀರ ಶೂರಾದಿ ಶೂರ ಸೊ ನಮ್ಮ ಚಲ್ವ. ಸೊ ಸ್ನೇಹಿತರೆ, ಇವ್ರು ಬಂದು ಕೃಷಿ ಸಚಿವರಾಗಿದ್ದಾರೆ. ಸೊ ಈ ಹಿಂದೆ 1999ರಲ್ಲಿ ಮೊದಲನೇ ಬಾರಿಗೆ MLA ಆದಂಥ ಇವರು ಹಿಂದೆ ZP ಉಪಾಧ್ಯಕ್ಷ ಕೂಡ ಆಗಿದ್ದ. ತದನಂತರದಲ್ಲಿ 2004ರಲ್ಲೂ ಕೂಡ ಗೆದ್ದು ಬೀಗಿದ್ರು. 2008ರಲ್ಲಿ ಸೋತರು. 2004ರಲ್ಲಿ ಕುಮಾರಸ್ವಾಮಿನ ನಾನೇ ಮುಖ್ಯಮಂತ್ರಿ ಅಂತ ಆಗಿ 2008ರಲ್ಲಿ ಹೀನಾಯವಾಗಿ ಸೋತು ತದನಂತರದಲ್ಲಿ MP ಆಗಿ 13ರಲ್ಲಿ ಗೆದ್ದು 18ರಲ್ಲಿ ಫಾರ್ ಫಸ್ಟ್ ಟೈಮ್ ಇಂದ ಮಂಡ್ಯ ಹಿಸ್ಟ್ರಿ 50,000 ಅಧಿಕ ಮತಗಳಿಂದ ಡೆಡ್ ಆರ್ಸ್ ಆಗಿ 23ರಲ್ಲಿ ಕಣ್ಣೀರು ಹಾಕಿ ಗೆದ್ದಂಥ ಅಯೋಗ್ಯ ವ್ಯಕ್ತಿ. ಸೊ ಇವನಿಗೆ ಏನಕ್ಕೆ ಮಂತ್ರಿಗಿರಿ ಕೊಟ್ಟಿದ್ದಾರೆ ಅಂದರೆ ಬಿಕಾಸ್ ಈ ಈಸ್ ಎ ವಿರೋಧಿ ಆಫ್ ಕುಮಾರಸ್ವಾಮಿ. ಸೊ ಮಂತ್ರಿಗಿರಿ ಕೊಟ್ಟು ಇವ್ರೇನಾರ ಕೆಲಸ ಮಾಡಿದಾರ ಅಂದರೆ ಏನೂ ಇಲ್ಲ. ಕೃಷಿ ಇಲಾಖೆನ ಭಾಳ ಹಿಂದೆಗೆ ತೊಗೊಂಡೋಗಿದ್ದಾರೆ. ಏನಂದರೆ ಏನೂ ಮಾಡಿಲ್ಲ ಕೃಷಿ ಇಲಾಖೆಯಲ್ಲಿ. ಬ್ರಹ್ಮಾಂಡ ಭ್ರಷ್ಟಾಚಾರದ ಪಿತಾಮಹ. ಬರೀ ಓಡಾಡ್ಕೊಂಡು ಇನ್ನೊಂದು ಮತ್ತೊಂದು ಮಗದೊಂದು. ಹೋಗ್ಲಿ, ಜಿಲ್ಲೆಗೆ ಏನಾದರೂ ಮಾಡಿದಾರ? ಜಿಲ್ಲೆಗೂ ಏನು ಮಾಡಿಲ್ಲ. ಇವನು ಮಂಡ್ಯದ ಉಸ್ತುವಾರಿ ಪಪ್ಪು ಅಂತಲೇ ಹೇಳ್ಬೋದು. ಮಂಡ್ಯದ ಉಸ್ತುವಾರಿ ಸಚಿವ, ಮಂಡ್ಯದ ಉಸ್ತುವಾರಿ ಪಪ್ಪು ಅಂತಲೇ ಇವನಿಗೆ ಟ್ಯಾಗ್ಲೈನ್ ಕೊಡ್ಬೋದು. ತದನಂತರದಲ್ಲಿ ಮಂಡ್ಯ ಜಿಲ್ಲೆ ಏನಾದ್ರೂ ಮಂಡ್ಯ ಜಿಲ್ಲೆಗೆ ಅನುದಾನ ತಂದು ಕಡ್ದು ಕಟ್ಟೆ ಹಾಕಿದಾರ ಅಂದರೆ ಅದು ಕೂಡ ಇಲ್ಲ. ಹೋಗ್ಲಿ, ರಾಜ್ಯದಲ್ಲಿ ಕೃಷಿ ಸಚಿವನಾಗಿ ಒಂದು ಏನು ಅಂದರೆ ಎಷ್ಟು ರಾಜ್ಯಗಳಲ್ಲಿ ಇವರು ಒಂದು ಸಭೆಗಳನ್ನ ಮಾಡಿದ್ದಾರೆ ಅಧಿಕಾರಿಗಳ ಜೊತೆ ಅನ್ನೋದು ಅದೂ ಇಲ್ಲ. ತದನಂತರದಲ್ಲಿ ಏನು ಮಾಡ್ಕೊಂಡಿದ್ದಾರೆ ಅಂದರೆ ಗುಂಡಂತರ ಓಡಾಡ್ಕೊಂಡು ನಾನು ನಾಗಮಂಗ್ಲಕ್ಕೆ ಬಂದೆ, ಬೆಂಗಳೂರಿಗೆ ಹೋದೆ, ಮಂಡ್ಯಗೆ ಬಂದೆ, ನಾನು ಅದರ್ ದ್ಯಾನ್ ಗುಂಡ ದುರಾಂಕಾರದ ಸ್ವಾಮಿ ಚಲುವರಾಯ ಸ್ವಾಮಿ ಅಂತ ಇದ್ದಾರೆ. ಸೊ ಸ್ನೇಹಿತರೆ, ಈ ಮನುಷ್ಯನಿಗೆ ಬೇರೆ ಯಾವ್ದಾರ ಖಾತೆಗಳು ಬೇಕಿತ್ತು. ಕುಮಾರಣ್ಣನ ಜೊತೆ ಇದ್ದಾಗ KSRTC ಮಂತ್ರಿ ಕೂಡ ಆಗಿದ್ದ. ತದನಂತರದಲ್ಲಿ ದುಡ್ಡು ಮಾಡ್ದ. ಆರೋಗ್ಯ ಸಚಿವ ಆಗಿದ್ದ. ತದನಂತರದಲ್ಲಿ ದುಡ್ಡು ಮಾಡ್ದ. ಅದಾದಮೇಲೆ ಉಪಮುಖ್ಯಮಂತ್ರಿ ಆಗೋ ಸಂಭವ ಇತ್ತು. ಬಿಕಾಸ್ ಕುಮಾರಸ್ವಾಮಿನ ತುಳಿಲೇಬೇಕು ಅಂತ ಜೈಲೂರಪ್ಪನವರು ಇವರಿಗೆ ಆಫರ್ ಮಾಡಿದರು. ಅದು ಹೋಗಲಿಲ್ಲ. ಅದೆಲ್ಲ ಒಂದು ಕತೆ, ಅದೆಲ್ಲ ಬಿಡಿ, ಅದಾದಮೇಲೆ ನೋಡೋಣ. ಆದರೆ ಮಂತ್ರಿಯಾಗಿ ಈ ಗಿರಾಕಿದು ಏನು ಅಂತ ಅಂದರೆ ಏನೇನೂ ಇಲ್ಲ ರೀ. ಏನು ಕೃಷಿ ಇಲಾಖೆಯಲ್ಲಿ ಯಾವ ಒಂದು ಸಬ್ಸಿಡಿ ಇಲ್ಲ, ಯಾವುದು ಒಂದು ಆಧುನೀಕರಣ ಆಗಿರ್ತಕ್ಕಂಥ ಯಾವುದೇ ಒಂದು ಮೆಷಿನರೀಸ್ ಇದುವರೆಗೆ ಬರಲಿಲ್ಲ. ಏನು ಅಂದರೆ ಮಂಡ್ಯ ಜಿಲ್ಲೆಗೆ ಸಂಬಂಧಪಟ್ಟಂತೆ ಮನ್ಮೂಲ್ ಚುನಾವಣೆ ಗೆದ್ದಿದ್ದಾನೆ. ಅದಾದ ಮೇಲೆ ತದನಂತರದಲ್ಲಿ MDCC ಬ್ಯಾಂಕು ಗೆದ್ದಿದ್ದಾರೆ. ಅದು ಮಂಡ್ಯಗೆ ಸಂಬಂಧಪಟ್ಟಂಗೆ. ಇವನ ಮಗನ ಸಹಕಾರ ಸಂಘಕ್ಕೆ ತಂದು MDCC ಬ್ಯಾಂಕ್ ಅಧ್ಯಕ್ಷನ ಮಾಡಿದ್ದಾರೆ. ಇದೇ ಅವನ ಒಂದು ಸಾಧನೆ. ಇವನು ಪುಟ್ಟರಾಜುನ ಒಳಗಾಕೊಂಡು JDSನ ಮುಗಿಸ್ಬೇಕು, ಮತ್ತೊಂದು ಮಾಡಬೇಕು, ಏನೇನೋ ಮಾಡ್ದ, ಆಗಲಿಲ್ಲ. ಸೊ ಲೋಕಸಭೆಯಲ್ಲಿ ಕೂಡ ಇವನು ಉಸ್ತುವಾರಿ 8 ತಾಲೂಕಲ್ಲೂ ಇವನು ಯಾವುದೇ ಒಂದು ಕ್ಷೇತ್ರದಲ್ಲಿ ಲೀಡ್ ತಗೊಳಕ್ಕಾಗಲಿಲ್ಲ. ಕುಮಾರಸ್ವಾಮಿನ ಒದ್ದೋಡಿಸ್ತೀವಿ ಮಾಡ್ತೀವಿ ಅಂದವರು ಇವ್ರನ್ನ ಜಿಲ್ಲೆಯಿಂದ ಪರ್ಮನೆಂಟಾಗಿ ಜನ ಒದ್ದೋಡ್ಸೋದಕ್ಕೆ ರೆಡಿ ಆಗಿದ್ದಾರೆ. ಸೊ ಇವನಿಗೆ ಏನಾದರೂ ಮಾರ್ಕ್ಸು ಇಲ್ವೇ ಇಲ್ಲ. ಸೊ ಕೊಡಬೇಕು ಅಂತ ಅಂದರೆ 10ಕ್ಕೆ 0 ಅದೇ ಮಾರ್ಕ್ಸು. ಸೊ ಇದೇ ಚಲುವರಾಯ ಸ್ವಾಮಿಯ ಒಂದು ಮಂತ್ರಿಗಿರಿಯ ಕತೆ ಅಂತ ಹೇಳ್ತಾ, ಈಸ್ ಅನ್ಫಿಟ್ ಫಾರ್ ಮಂತ್ರಿಗಿರಿ, ಈಸ್ ಅನ್ಫಿಟ್ ಫಾರ್ MLA, ಈಸ್ ಅನ್ಫಿಟ್ ಫಾರ್ ಮಂಡ್ಯ ಜಿಲ್ಲೆ, ಈಸ್ ಅನ್ಫಿಟ್ ಫಾರ್ ಟೋಟಲಿ ಪೊಲಿಟಿಷಿಯನ್. ಸೊ ಸ್ನೇಹಿತರೆ, ಮೊದಲನೇ ಮಂತ್ರಿ ಚಲುವರಾಯ ಸ್ವಾಮಿ ಕೃಷಿ ಸಚಿವನ ಒಂದು ಅನಾವರಣ, ಕೃಷಿ ಇಲಾಖೆಯ ಅನಾವರಣ. ನಮಸ್ಕಾರ.